ಮೇಲ್ ಕಳ್ಸಿದೀನಿ, ಒಂದ್ಸಲ ಚೆಕ್ ಮಾಡಿ. ಚೆಕ್ ಮಾಡ್ತೀನಿ. ಹಾ. ಎಕ್ಸ್ಕ್ಯೂಸ್ ಮೀ, ಬನ್ನಿ. ಬರಕ್ ಹೇಳಿದ್ರಂತೆ? ಹೌದು, ನೀವಿಲ್ಲೆಲ್ಲೂ ಕಾಣ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಬರಕ್ ಹೇಳ್ದೆ. ಸ್ವಲ್ಪ ತಲೆ ನೋವ್ತಿತ್ತು, ಅದಕ್ಕೆ ಸುಶಾಂತ್ ಸರ್ ಹತ್ರ ಹೇಳೋಗಿದ್ದೆ. ಕೂತ್ಕೊಳ್ಳಿ. ನೀವಿನ್ಮೇಲೆ ಎಲ್ಲೇ ಹೋಗ್ಬೇಕು ಬರ್ಬೇಕು ಅಂತಂದ್ರು ಪರ್ಮಿಷನ್ ತಗೊಂಡು ರಿಜಿಸ್ಟರ್ಗೆ ಸೈನ್ ಮಾಡಿ ಹೋಗ್ಬೇಕು. ಇವತ್ತೇನೋ ಓಕೆ, ಪರವಾಗಿಲ್ಲ. ಬಟ್ ಇನ್ಮೇಲೆ ಸುಶಾಂತ್ ಅವರು ಫೀಲ್ಡ್ ವರ್ಕಲ್ಲೇ ಇರ್ತಾರೆ ಜಾಸ್ತಿ. ಇದು ಹೊಸ ರೂಲ್ಸ್. ಅಷ್ಟೇ ಅಲ್ಲ ಮಂತ್ರ, ನಿಮ್ ಟೇಬಲ್ ಅಲ್ಲಿ ಯಾವ್ದೇ ಕೆಲ್ಸ ಬಂದ್ರು ಅದನ್ನ ಪೆಂಡಿಂಗ್ ಇಡದೆ ಅವತ್ತೇ ಕ್ಲಿಯರ್ ಮಾಡ್ಬೇಕು. ಗ್ರೋ ಅಪ್ ಆಗ್ತಿರೋ ಕಂಪನಿ ಜೊತೆಗೆ ನಾವು ಒಂದ್ ಹೆಜ್ಜೆ ಮುಂದಕ್ಕಿಟ್ಟು ಯೋಚನೆ ಮಾಡ್ಬೇಕು. ಆಗ್ಲೇ ಕಂಪನಿ ಲಾಭ ನೋಡೋದಿಕ್ ಸಾಧ್ಯ ಆಗೋದು. ಆಮೇಲೆ ಆಫೀಸ್ ಟೈಮಲ್ಲಿ ದಯವಿಟ್ಟು ಪರ್ಸನಲ್ ಕೆಲಸ ಮಾಡೋ ಹಾಗಿಲ್ಲ. ಯಾವ ಸ್ಟಾಫ್ ಹತ್ರನೂ ಪರ್ಸನಲ್ ಕೆಲಸ ಮಾಡಿಸ್ಕೊಳ್ಳೋ ಹಾಗಿಲ್ಲ. ಇದುವರೆಗೂ ಬೇರೆ ಸ್ಟಾಫ್ಗಳಿಗೆ ಲೀವ್ ಸ್ಯಾಂಕ್ಷನ್ ಅಥಾರಿಟಿ ನಿಮ್ಗಿತ್ತಲ್ವಾ? ಇತ್ತು. ಇನ್ಮೇಲೆ ನೀವು ಸ್ಯಾಂಕ್ಷನ್ ಮಾಡೋದಕ್ಕೆ ಮುಂಚೆ ನನ್ನ ಗಮನಕ್ಕೆ ಬರಬೇಕು. PF ESA ಎಲ್ಲ ನಿಮ್ಮ ಹತ್ರನೇ ಪೆಂಡಿಂಗ್ ಇದೆಯಂತೆ, ಅದನ್ನ ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಹಾಗೆ ಹೊಸದಾಗಿ ಜಾಯ್ನ್ ಆಗಿದಾರಲ್ಲ, ಅವರ PF ESA ಡೀಟೇಲ್ಸ್ ಎಲ್ಲ ನಮಗೆ ಕಳಿಸ್ಕೊಡಿ. ಆಮೇಲೆ ಮಂತ್ರ, ಆಫೀಸಲ್ಲಿರೋರು ನಮಗೆ ಸಂಬಂಧಿಕರೇ ಆಗಿದ್ರೂ ಅವ್ರನ್ನ ಪ್ರೊಫೆಷನಲ್ ಆಗಿ ಸರ್, ಮೇಡಮ್ ಅಂತ ಅಡ್ರೆಸ್ ಮಾಡಬೇಕು. ಯಾಕಂದ್ರೆ ನಮ್ಮನ್ನ ನೋಡಿ ಬೇರೆ ಸ್ಟಾಫ್ಸ್ ಎಲ್ಲ ಅಡ್ವಾಂಟೇಜ್ ತಗೊಳ್ಬಾರ್ದಲ್ಲ. ದಟ್ಸ್ ವೈ. ಆಮ್ ಐ ರೈಟ್? ಕರೆಕ್ಟ್. ಹಾಗೆ ನೋಡಿದ್ರೆ ಸುಮನಾ ಪ್ರಾಜೆಕ್ಟ್ ಶುರು ಮಾಡಿದ್ದೆ ನೀವು ಮತ್ತೆ ಸುಶಾಂತ್ ಸರ್. ಪ್ರಾಜೆಕ್ಟ್ ಶುರುವಾಗಿ ಇಷ್ಟು ತಿಂಗಳಾದ್ರೂ ಅದು ಮುಂದಕ್ಕೆ ಹೋಗಿಲ್ಲ ಅನ್ನೋದು ನಮ್ಮ ಅರ್ಚನಾ ಮೇಡಮ್ ಅಭಿಪ್ರಾಯ. ಈ ಪ್ರಾಜೆಕ್ಟ್ನ ಆದಷ್ಟು ಬೇಗ ಮುಗಿಸ್ಬೇಕು ಅಂತ ನಮ್ಮ ಅರ್ಚನಾ ಮೇಡಮ್ ಒಂದೊಳ್ಳೆ ಐಡಿಯಾ ಮಾಡಿದ್ದಾರೆ. ಅದ್ರ ಪ್ರಕಾರನೇ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೌದು ಮಂತ್ರ, ಸುಮನ ಪ್ರಾಜೆಕ್ಟ್ ಈ 6 ತಿಂಗಳಲ್ಲಿ 10% ಅಷ್ಟೇ ಮುಗ್ದಿರೋದು. ಇನ್ನು 6 ತಿಂಗಳಲ್ಲಿ 90% ನಾವು ಮುಗಿಸ್ಬೇಕು. ಆಗಿಲ್ಲ ಅಂದ್ರೆ ನಮ್ಗೆ ನಷ್ಟ ಆಗತ್ತೆ. ಸೊ ಆ ಕೆಲಸ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗತ್ತೆ. ಎಸ್, ಹಾಗಾಗ್ಬೇಕು ಅಂದ್ರೆ ಈ ಕ್ಷಣದಿಂದ ಪೆಂಡಿಂಗ್ ಇರೋ ಎಲ್ಲಾ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸ್ಬೇಕು. ಓಕೆ ಮಂತ್ರ, ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್ಸ್. ಓಕೆ ಮೇಡಮ್. ಅಯ್ಯೋ, ಮೇಡಮ್ ಅಂತ ಏನು ಕರಿಬೇಡಿ, ನೀವು ಅರ್ಚನಾ ಅಂತ ಕರೀರಿ ಸಾಕು. ಇಲ್ಲ ಅರ್ಚನಾ, ನೀವಿಲ್ಲೇ ತಪ್ಪು ಮಾಡ್ತಿರೋದು. ಮಂತ್ರ ನಿಮ್ಮನ್ನ ಮೇಡಮ್ ಅಂತಾನೆ ಕರೀಲಿ. ನೀವು ನಮ್ಮಿಬ್ರನ್ನ ಮೇಡಮ್ ಅಂತಾನೆ ಕರೀರಿ, ಆಫೀಸಲ್ಲಿ ಮಾತ್ರ. ಏನ್ ಮಂತ್ರ? ಆಲೋಕೆ? ಏನಿಲ್ಲ. ಅಲ್ಲ, ನಾನು ಯಾಕೆ ಹೀಗೆ ಕರೆಯಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಹಾಗೆ ಕರೆಯೋವಾಗ ನೋಡಿ, ಬೇರೆ ಸ್ಟಾಫ್ಗೂ ಒಂದು ಭಯ, ಗೌರವ, ಕೆಲ್ಸದ ಮೇಲೆ ಶ್ರದ್ಧೆ ಅಂತ ಬರುತ್ತೆ. ಯಾರು ಸುಮ್ನೆ ಅಡ್ವಾಂಟೇಜ್ ತಗೋಬಾರ್ದಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಂತ್ರ, ಇನ್ನು 6 ತಿಂಗಳು ಒಳಗಡೆ ಈ ಪ್ರಾಜೆಕ್ಟು ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಓಕೆ? ಓಕೆ ಸಾಧನಾ ಮೇಡಮ್. ಅದಕ್ಕೆ
ನಮಗ್ ನೀವು ಪೂರ್ತಿ ಸಪೋರ್ಟ್ ಕೊಡ್ಬೇಕು ಮಂತ್ರ ಅವರೇ. ಈ 6 ತಿಂಗಳು ಅನ್ನೋದು 6 ದಿನದಲ್ಲಿ ಮುಗ್ದೋಗುತ್ತೆ. ಖಂಡಿತ ಮೇಡಮ್, ಮನ್ಸ್ ಮಾಡಿದ್ರೆ ಎಲ್ಲನೂ ಮುಗಿಸ್ಬೋದು. ಇನ್ನು 6 ತಿಂಗಳಲ್ಲಿ ನಿನ್ನನ್ನು ಮುಗಿಸ್ತೀನಿ. ಆಮೇಲೆ ಈ ಸೀಟಿಗೆ ನಾನು ಬರ್ತೀನಿ. ಆಗ ಗೊತ್ತಾಗುತ್ತೆ ನಾನು ಯಾರು ಅಂತ. ಏ ಸಾಧನ, ನಿನಗಿದೆ, ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಎಸ್ ಸೋಮು. ಮೇಡಮ್, ಲಂಚ್ ರೆಡಿ ಇದೆ. ಹೌದಾ, ಬಂದ್ವಿ. ಸರಿ ಮೇಡಮ್. ಹಾ ಸರಿ, ಲಂಚ್ಗೆ ಹೋಗೋಣವಾ? ಹಾ. ನೋಡಿ, ಇವತ್ತು ಮೊದಲನೇ ದಿನ. ನಾವೆಲ್ಲ ಹೇಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವೋ ಇದೇ ತರ ತಿಂಗ್ಳಿಗೊಂದ್ಸರಿ ಸೇರೋಣ. ಓಕೆ? ಒಟ್ಟಿಗೆ ಊಟ ಮಾಡೋಣ, ಖುಷಿ ಖುಷಿಯಾಗಿ ಮಾತಾಡೋಣ. ಆದ್ರೆ ಅದರ ಜೊತೆಗೆ ಅವತ್ತೇ ಪ್ರಾಜೆಕ್ಟ್ ಬಗ್ಗೆ ಒಂದು ಸಣ್ಣ ರಿವ್ಯೂನ ಇಟ್ಕೊಳ್ಳೋಣ. ನೀವೆಲ್ಲ ಏನ್ ಹೇಳ್ತೀರಾ? ವಂಡರ್ಫುಲ್ ಐಡಿಯಾ ಅರ್ಚನಾ, ಹಾಗೆ ಮಾಡೋಣ. ಅದರಿಂದ ಪ್ರಾಜೆಕ್ಟ್ ಯಾವ್ದ್ಯಾವ್ದಿದೆ, ಅಲ್ಲಿ ಏನೇನ್ ಸಮಸ್ಯೆಗಳಿದೆ ಮುಂಚಿತವಾಗಿ ನಮಗೆ ಗೊತ್ತಾಗತ್ತಲ್ಲ, ಅಲ್ವಾ ಸುಶಾಂತ್? ಹೌದತ್ಗೆ. ಆ ಥರ ಮಾಡೋದ್ರಿಂದ ಈ ಸೈಟಲ್ಲಿ ಆಗೋ ಪ್ರಾಬ್ಲಮ್ಸ್ನ 50% ಸಾಲ್ವ್ ಮಾಡ್ಬಿಡ್ಬೋದು. ಅದ್ರ ಜೊತೆಗೆ ಬೇಡದಿರೋ ಖರ್ಚುಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಅರ್ಚನಾ ಮೇಡಮ್, ಇದಕ್ಕೂ ಮುಂಚೆ ಒಂದ್ ಕಂಪ್ನಿಲಿ ಕೆಲಸ ಮಾಡಿದೀನಿ. ಆದ್ರೆ ಅದರಲ್ಲಿ ಬಾಸ್ಗೂ ಸ್ಟಾಫ್ಗೂ ಒಂದ್ ದೊಡ್ಡ ಗ್ಯಾಪ್ ಇರ್ತಿತ್ತು. ನಿಮ್ಮಷ್ಟು ಮನ್ಸಿಗೆ ಹತ್ರ ಆದಷ್ಟು ಯಾರು ಮಾತಾಡಿಸ್ತಾ ಇರ್ಲಿಲ್ಲ, ವಿಚಾರಿಸ್ತಾನೂ ಇರ್ಲಿಲ್ಲ. ಹೌದು ಮೇಡಮ್, ನೀವ್ ಇಷ್ಟೊಂದು ಪ್ರೀತಿಯಿಂದ ಮಾತಾಡೋದ್ರಿಂದ ನಮಗೂ ಕಂಪನಿಗೆ ಕಷ್ಟಪಟ್ಟು ದುಡಿಬೇಕು ಅಂತ ಅನ್ಸುತ್ತೆ. ನಾವು ಕೆಲಸ ಮಾಡೋ ಕಂಪ್ಯೂಟರು ಒಂದ್ ಯಂತ್ರ ಅಷ್ಟೇ. ಅದನ್ನ ನಾವ್ ದಿನ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ತೀವಲ್ವಾ? ಅಂದ್ಮೇಲೆ ಮನಸ್ಸಿರೋ ಮನುಷ್ಯನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೋಬೇಕು, ಎಷ್ಟು ಚೆನ್ನಾಗಿ ಮಾತಾಡಿಸ್ಬೇಕು. ಆಗ ತಾನೆ ಮನ್ಸುಗಳ ಜೊತೆ ಮನ್ಸ್ ಮಾತಾಡೋದು. ನನ್ ಸರ್ವಿಸ್ ಅಲ್ಲೇ ಫಸ್ಟ್ ಟೈಮ್ ಮೇಡಮ್ ಇಷ್ಟೊಂದು ಫ್ರೆಂಡ್ಲಿ ಆಗಿರೋ ಬಾಸ್ನ ನೋಡ್ತಾ ಇರೋದು.